ನಿಮ್ಮ ಬೆನ್ನು ಅಥವಾ ಸೊಂಟ ನೋವು ನಿಮಗೆ ಗೊತ್ತಾಗೋಕ್ಕಿಂತ ಮೊದಲೇ ಪ್ರಾರಂಭ ಆಗಿರ್ಬೋದು. ಹೆಚ್ಚಿನ ಜನರು ಸಡನ್ ಆಗಿ ಬೆನ್ನು ನೋವು ಶುರುವಾಯಿತು ಅಂತ ಹೇಳ್ತಿರ್ತಾರೆ, ಆದರೆ ಸೈಲೆಂಟ್ ಆಗಿ ಒಳಗಡೆ ತೊಂದರೆ ಶುರುವಾಗಿರುತ್ತೆ. ಪ್ರತಿಯೊಬ್ಬರು ಮಾಡುವಂತಹ 7 ತಪ್ಪುಗಳಿಂದ 30 ವರ್ಷದ ನಂತರ ಈ ಬೆನ್ನಲ್ಲಿ ತೊಂದರೆ ಆಗ್ತಾ ಬಂದ್ಬಿಡುತ್ತೆ. ಕುತ್ತಿಗೆ ಮೇಲೆ ಹೆಚ್ಚು ಸ್ಟ್ರೆಸ್ ಬೀಳೋದು, ಇಡೀ ಬೆನ್ನುಹುರಿ ಮೇಲೆ ಒತ್ತಡ ಬೀಳೋದು, ಮಾಂಸಖಂಡಗಳು ಟೈಟ್ ಆಗೋದ್ರಿಂದ ಖಂಡಿತವಾಗಿ ಒಳಗಡೆ ಇರುವಂತಹ ಡಿಸ್ಕ್ ಸಮಸ್ಯೆ, ನರಗಳ ತೊಂದರೆ, ಈ ಬೆನ್ನುಹುರಿಯಲ್ಲಿ ಸವಕಳಿ ಬರುವಂಥದ್ದು, ಈ ಎಲ್ಲ ತೊಂದರೆಗಳು ಬಂದ್ಬಿಡಬಹುದು. ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನೀವು ಈ 7 ತಪ್ಪುಗಳಲ್ಲಿ ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀರಿ, ಅದಕ್ಕಿಂತ ಹೆಚ್ಚು ಇವತ್ತಿಂದನೇ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಸಾವಿರಾರು ಜನ ಬೆನ್ನು ನೋವು ಮಂಡಿ ಅವ್ರನ್ನ ನೋಡ್ತಾ ಇರ್ತೀನಿ. ಹೆಚ್ಚಿನ ಜನರಲ್ಲಿ 90% ಜನರು ಈ 7 ತಪ್ಪುಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ. ಯಾವುದು ಈ 7 ತಪ್ಪುಗಳು, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನೋಡ್ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ತಪ್ಪು, ನಾವು ಟಿವಿ ನೋಡ್ಬೇಕಾದ್ರೆ ಅಥವಾ ಏನಾದ್ರೂ ಕೂತ್ಕೊಂಡು ಮೊಬೈಲ್ ಅನ್ನು ನೋಡ್ಬೇಕಾದ್ರೆ ಆರಾಮಾಗಿ ಮನೆಗೆ ಬಂದ ತಕ್ಷಣ ಸೋಫಾದ ಮೇಲೆ ಕೂತ್ಕೊಂಡು ಆರಾಮಾಗಿ ಮುಂದೆ ಕಾಲು ಜಾರಿಸ್ಕೊಂಡು ಕೂತ್ಕೊಂಡು ನೋಡ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಭಂಗಿ, ಅದರಲ್ಲೂ ನಮ್ಮ ಬೆನ್ನು ಹುರಿಯ ಭಂಗಿ ಹಾಳಾಗ್ಬಿಡುತ್ತೆ. ಅಂದ್ರೆ ಅದು ಸಿ ಆಕಾರಕ್ಕೆ ಬಂದ್ಬಿಡುತ್ತೆ. ನಾವು ಹಿಂದ್ಗಡೆ ವರ್ಕೊಂಡು ಸಾಫ್ಟ್ ಆಗಿರುವಂತಹ ಸೋಫಾದಲ್ಲಿ ಕೂತ್ಕೊಂಡಾಗ ನಮ್ಮ ಬೆನ್ನು ಹುರಿ ಅನ್ನುವಂಥದ್ದು ಒಳಗಡೆ ಅದರಲ್ಲಿ ಕರ್ವೇಚರ್ ಇರುತ್ತೆ, ಅದು ಸ್ಟ್ರೇಟ್ ಲೈನ್ ಅಲ್ಲ. ಅದು ಈ ರೀತಿ ಸಿ ಆಗಿ ನಾವು ಮಾರ್ಪಾಡಾದಾಗ, ಅಂದ್ರೆ ಕಾಲು ಜಾರಿಸ್ಕೊಂಡು ಮುಂದೆ ಕೂತ್ಕೊಂಡು ಮಾಡಿದಾಗ ನಮ್ಮ ಡಿಸ್ಕ್ಗಳು, ಮೂಳೆಗಳ ಮಧ್ಯದಲ್ಲಿರುವಂತಹ ಡಿಸ್ಕ್ಗಳು ಹಿಂದೆ ಹೋಗಿ ನರದ ಮೇಲೆ ಒತ್ತಡ ಬೀಳುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಅದರಲ್ಲಿರುವಂತಹ ಆ ಡಿಸ್ಕ್ ಮೈಕ್ರೋ ಟೇರ್ಸ್ ಅಂತ ಸಣ್ಣದಾಗಿ ಒಳಗಡೆ ಹರಿದ್ಬಿಟ್ಟು ಡಿಸ್ಕ್ ವೀಕ್ ಆಗ್ತಾ ಬಂದ್ಬಿಡುತ್ತೆ. ಡಿಸ್ಕ್ ಬಲ್ಜ್ ಅಥವಾ ಅದು ಕರಗ್ಬಿಟ್ಟು ಹಿಂದ್ಗಡೆ ನರದ ಮೇಲೆ ಬಂದು ಪರ್ಮನೆಂಟ್ ಆಗಿ ನಮಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ 30 ವರ್ಷದ ನಂತರ ಈ ರೀತಿ ಮಾಡೋದ್ರಿಂದ ಹೆಚ್ಚು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. 30 ವರ್ಷದ ತನಕ ನಮ್ಮ ಕೋರ್ ಮಸಲ್ ಸ್ವಲ್ಪ ಗಟ್ಟಿ ಇರುತ್ತೆ. ಪ್ರತಿ ವರ್ಷ 30 ವರ್ಷ ಆದ ನಂತರ ನಮ್ಮ ಬೆನ್ನುಹುರಿಯನ್ನ ನೇರವಾಗಿ ಹಿಡಿದಿಟ್ಕೊಳ್ಳುವಂತಹ ಮಾಂಸಖಂಡಗಳು ನಾವು ಸರಿಯಾಗಿ ಅದನ್ನ ಟ್ರೈನ್ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ಅದು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಅವಾಗ ಇನ್ನಷ್ಟು ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೂತ್ಕೊಂಡಿರ್ಬೇಕಾದ್ರೆ ಸರಿಯಾಗಿ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಕರೆಕ್ಟಾಗಿ ಬೆನ್ನಿಗೆ ಸಪೋರ್ಟ್ ಇರೋ ಕಡೆ ಕೂತ್ಕೋಬೇಕು. ನಮ್ಮ ಭುಜ, ಬೆನ್ನು ಎಲ್ಲ ಒಂದೇ ಲೈನಲ್ಲಿ ಇರಬೇಕು. ಬೆನ್ನಿಗೆ ಸಣ್ಣ ಲಂಬಾರ್ ಸಪೋರ್ಟ್ ಅನ್ನ ಕೊಡಬೇಕು. ಸಣ್ಣ ದಿಂಬನ್ನ ಅಥವಾ ಒಂದು ಟವೆಲ್ ಅನ್ನ ರೋಲ್ ಮಾಡಿ ಇಟ್ಕೋಬೇಕು. ತುಂಬಾ ಹೊತ್ತು ಟಿವಿ ನೋಡ್ತೀವಿ, ಕುತ್ಕೋತೀವಿ ಅಂತಂದ್ರೆ ಗಟ್ಟಿಯಾಗಿ ಫರ್ಮ್ ಆಗಿ ಬ್ಯಾಕ್ ಸಪೋರ್ಟ್ ಇರೋ ಚೇರಲ್ಲಿ ಕೂತ್ಕೋಬಹುದು. ಒಂದು 10 ನಿಮಿಷ 15 ನಿಮಿಷ ಸೋಫಾದಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪಲ್ಲ. ಆದ್ರೆ ಕಂಟಿನ್ಯೂಸ್ ಆಗಿ 1 ಗಂಟೆ 2 ಗಂಟೆ 3 ತಾಸು ನಾವು ಅದೇ ಪೊಸಿಷನ್ ಅಲ್ಲಿ ಇದ್ದಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಎಷ್ಟೊತ್ತು ನೋಡ್ತಾ ಇದೀವಿ, ಎಷ್ಟೊತ್ತು ಕೂತ್ಕೊಂಡಿದ್ದೀವಿ, ನಮ್ಮ ಭಂಗಿ ಹೇಗಿದೆ ಅಂತ ನಾವು ಮರ್ತೇ ಬಿಟ್ಟಿರುತ್ತೆ. ಆ ರೀತಿ ಆಗ್ಬಾರ್ದು. ಕರೆಕ್ಟ್ ಆಗಿ 30 ನಿಮಿಷ ಒಂದ್ಸಲ ಕೂತ್ಕೊಂಡಿದ್ದಾಗ 10 ಸೆಕೆಂಡ್ ಒಂದ್ಸಲ ನಿಂತ್ಕೊಂಡು ನಮ್ಮ ಬೆನ್ನನ್ನು ಸ್ಟ್ರೆಚ್ ಮಾಡುವಂತಹ ಅಭ್ಯಾಸವನ್ನ ನಾವ್ಯಾರು ಮರಿಬಾರ್ದು. ಕರೆಕ್ಟ್ ಆಗಿ ಸರಿಯಾಗಿ ಎರ್ಗೋನಾಮಿಕ್ ಕುರ್ಚಿಯನ್ನ ನಾವು ಬಳಸೋದ್ರಿಂದ ಈ ಭಂಗಿಯನ್ನ ಸರಿಯಾಗಿ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ತಪ್ಪು, ನಾವು ಮೊಬೈಲ್ ನೋಡ್ಬೇಕಾದ್ರೆ ಮುಂದೆ ಬಗ್ಗಿ ನೋಡುವಂಥದ್ದು. ಹೆಚ್ಚಿನವರು ಈ 30 ರಿಂದ 50 ವರ್ಷದ ಆ ವಯೋಮಾನದಲ್ಲಿ ಇರುವಂತವರಲ್ಲಿ ಒಂದು ವೈಜ್ಞಾನಿಕ ಸ್ಟಡಿ ಮಾಡಿದ್ರು, ಎಷ್ಟು ಹೊತ್ತು ಮೊಬೈಲ್ ಅನ್ನ ಬಳಸ್ತಾರೆ ಅಂತ. ನೋಡಿದ್ರೆ 4 ತಾಸಿಗಿಂತ ಹೆಚ್ಚು ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಮೊಬೈಲ್ ಅನ್ನ ಬಳಸ್ತಾ ಇದ್ದಾರೆ ಅಂತ. ಹಾಗಿದ್ದಾಗ ನಮ್ಗೆ ನಮ್ಮ ಕುತ್ತಿಗೆ ಭಂಗಿ ಬಗ್ಗೆ ಮರ್ತೆ ಹೋಗ್ಬಿಟ್ಟಿರುತ್ತೆ. ನಾವು ಹೀಗೆ ಕೂತ್ಕೊಂಡು ಮುಂದೆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಕುತ್ತಿಗೆ 3 ಸೆಂಟಿಮೀಟರ್ ಮುಂದೆ ಬಂದ್ರೆ 15 ರಿಂದ 20 kg ಹೆಚ್ಚಿಗೆ ಲೋಡ್ ನಮ್ಮ ಕುತ್ತಿಗೆ ಮೇಲೆ ಬೀಳುತ್ತೆ. ಅಂದ್ರೆ ಒಂದು 15 ರಿಂದ 20 kg ಒಂದು ಅಕ್ಕಿ ಚೀಲವನ್ನ ನಮ್ಮ ಕುತ್ತಿಗೆಗೆ ಹಾಕೊಂಡು ನಾವು ನಡೀತಾ ಇದ್ದಾಗೆ ಅಥವಾ ಕೂತ್ಕೊಂಡಿದ್ದಾಗೆ ಆಗುತ್ತೆ. ಅಷ್ಟು ಪ್ರಮಾಣದ ಒತ್ತಡ ನಮ್ಮ ಕುತ್ತಿಗೆ ಮೇಲೆ ಬಿದ್ದಾಗ ಅಲ್ಲಿರುವಂತಹ ನರಗಳ ಮೇಲೆ, ಮಾಂಸಖಂಡಗಳ ಮೇಲೆ ಒತ್ತಡ ಬೀಳುತ್ತೆ. ಮಾಂಸಖಂಡಗಳು ವೀಕ್ ಆಗ್ಬಿಡುತ್ತೆ. ಡಿಸ್ಕ್ ಸಮಸ್ಯೆ ಆಗಿ ನರದ ಮೇಲೆ ಒತ್ತಡ ಬಂದು ಅರ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಕುತ್ತಿಗೆಯಿಂದ ಕೈಗೆ ಬರ್ತಿರುವಂತಹ ನರದ ಮೇಲೆ ಒತ್ತಡ, ಕೈಕಾಲು ಜೂಮ್ ಬರೋದು, ತಲೆನೋವು ಬರೋದು, ಬೇಗ ಸುಸ್ತಾಗುವಂಥದ್ದು, ಮೈಕೈ ನೋವು ಬರೋದು, ಯಾವಾಗಲೂ ನನಗೆ ಏನೂ ಇಂಟ್ರೆಸ್ಟ್ ಇಲ್ಲ, ಈ ಎಲ್ಲ ತೊಂದರೆಗಳಿಗೂ ಮೂಲ ನಾವು ಕುತ್ಕೊಳ್ತಾ ಇರುವಂತಹ ಭಂಗಿ. ಸೊ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನಾವು ಈ ಮೊಬೈಲ್ ಅನ್ನ ಕರೆಕ್ಟ್ ಆಗಿ ಬಳಸುವಂಥದ್ದನ್ನ ಕಲ್ತ್ಕೊಂಡ್ರೆ, ಈ ವಿಡಿಯೋ ನೀವು ನೋಡ್ತಾ ಇರುವಂತಹ ಭಂಗಿ ಕರೆಕ್ಟ್ ಆಗಿ ಇದೆಯಾ ಅಂತ ನೀವು ನೋಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಕುತ್ತಿಗೆ ನೋವು ಬರ್ದಿರೋ ರೀತಿಯಲ್ಲಿ ನರಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಏನ್ ಮಾಡ್ಬೋದು, ನಾವು ಕುತ್ಕೊಂಡು ನೋಡ್ಬೇಕಾದ್ರೆ, ಮೊಬೈಲ್ ನೋಡ್ಬೇಕಾದ್ರೆ ನಮ್ಮ ಕಣ್ಣಿನ ನೇರಕ್ಕೆ ಇಟ್ಕೋಬೇಕು. ಅಂದ್ರೆ 1-2 ದಿಂಬನ್ನು ಇಟ್ಕೊಂಡು ಮಾಡ್ಬೋದು, ಅಥವಾ ಒಂದು ಮೊಬೈಲ್ಗೆ ಸ್ಟ್ಯಾಂಡ್ ಅನ್ನ ಬಳಸಬಹುದು. ಈ ರೀತಿ ಮಾಡೋದ್ರಿಂದ ನಮ್ಮ ಕಣ್ಣಿನ ನೇರಕ್ಕಿದ್ದಾಗ ಕುತ್ತಿಗೆ ಮೇಲೆ ಹೆಚ್ಚು ಒತ್ತಡ ಬೀಳೋದಿಲ್ಲ. 20-20-20 ರೂಲ್ ಅಂತ ನಾವು ಬಳಸಬೇಕು. ಅಂದ್ರೆ ನಾವು 20 ನಿಮಿಷ ಒಂದು ಮೊಬೈಲ್ ಅನ್ನು ನೋಡಾದ ನಂತರ 20 ಸೆಕೆಂಡ್ ಗ್ಯಾಪ್ ತಗೊಂಡು 20 ಅಡಿಗಿಂತ ದೂರ ಇರುವಂತಹ ಒಂದು ವಸ್ತುವನ್ನ ಆರಾಮಾಗಿ ನೋಡ್ಕೊಂಡು ಒಂದು ರಿಲ್ಯಾಕ್ಸ್ ಮಾಡಬೇಕು. ಅವಾಗ ನಮ್ಮ ಕುತ್ತಿಗೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಕುತ್ತಿಗೆ ಬೆನ್ನಿನ ಕೆಲವೊಂದು ವ್ಯಾಯಾಮಗಳನ್ನ ಮಾಡೋದ್ರಿಂದ, ಪ್ರತಿನಿತ್ಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮೊಬೈಲ್ ನೋಡ್ಬೇಕಾದ್ರೆ ಎಲ್ಲಿ ವ್ಯಾಯಾಮ ಮಾಡೋಕ್ಕಾಗುತ್ತೆ ಡಾಕ್ಟ್ರೆ ಅಂತಂದ್ರೆ ಈ 30 ಸೆಕೆಂಡ್ ಚಿನ್ ಟಕ್ ಎಕ್ಸರ್ಸೈಸ್ ಅನ್ನ ಸುಲಭವಾಗಿ ಎಲ್ಲರೂ ಮಾಡ್ಬೋದು. ನೇರವಾಗಿ ಕೂತ್ಕೊಂಡು ನಮ್ಮ ಗಲ್ಲವನ್ನ ಆದಷ್ಟು ಹಿಂದಕ್ಕೆ ಎಳ್ಕೊಳ್ಳೋದು, ಈ ರೀತಿ ಡಬಲ್ ಚಿನ್ ಮಾಡಿದಾಗೆ ಅಂತ ಹಿಂದಕ್ಕೆ ಎಳ್ಕೊಂಡು ಹೀಗೆ ಇಟ್ಕೊಂಡು 5 ಸೆಕೆಂಡ್ ಇಟ್ಕೊಂಡು ಬಿಡೋದು.
ಇದನ್ನ 5 ಸಲ ರಿಪೀಟ್ ಮಾಡೋದು. 30 ಸೆಕೆಂಡಲ್ಲಿ ಆರಾಮಾಗಿ ಈ ಚಿನ್ ಟಕ್ ಎಕ್ಸರ್ಸೈಸ್ನ 5 ಸಲ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಮ್ಮ ಕುತ್ತಿಗೆ ಅಕ್ಕಪಕ್ಕದ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಕುತ್ತಿಗೆಯಲ್ಲಿ ಸ್ಟ್ರೈನ್ ಕಡಿಮೆ ಆಗಿ ಮುಂದೆ ತೊಂದರೆ ಆಗದಿದ್ದಾಗೆ ನೋಡ್ಕೋಬಹುದು. ಸೊ ನೀವು ಮೊಬೈಲ್ ನೋಡ್ಬೇಕಾದ್ರೆ ಹೇಗೆ ನೋಡ್ಬೇಕು ಅಂತ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ. ಮೂರನೇ ತಪ್ಪು, ನಾವು ಬಗ್ಗಿ ಭಾರ ಎತ್ತಬೇಕಾದ್ರೆ ಸರಿಯಾಗಿ ಎತ್ತದೇ ಇರುವಂತಹದ್ದು. ಹೆಚ್ಚಿನ ಸಲ ಈ ಬೆನ್ನು ನೋವು ಶುರುವಾಗುವಂಥದ್ದು ಬಗ್ಗಿ ಭಾರ ಎತ್ತಬೇಕಾದ್ರೆ ಸರಿಯಾದ ಭಂಗಿಯನ್ನ ಕಾಪಾಡ್ಕೊಳ್ದೇ ಇದ್ದಾಗ, ಸರಿಯಾಗಿ ಟೆಕ್ನಿಕ್ ಅನ್ನು ಉಪಯೋಗಿಸದೇ ಇದ್ದಾಗ ಆಗುವಂಥದ್ದು. ಮುಂದೆ ಬಗ್ಗಿ ಎತ್ತಕ್ಕೆ ಹೋದೆ ಡಾಕ್ಟ್ರೆ, ಅವ್ರು ಸಡನ್ ಆಗಿ ನನ್ನ ಬೆನ್ ಕ್ಯಾಚ್ ಆಗ್ಬಿಡ್ತು, ಹಿಡ್ಕೊಂಡ್ಬಿಡ್ತು, ನೋವು ಶುರುವಾಯ್ತು, ಚಳಕ್ಕಂತು, ಉಳುಕ್ ಬಂತು, ಈ ತರ ಏನೋ ಹೇಳ್ತಿರ್ತಾರೆ. ಈ ತೊಂದರೆ ಆಗಬಾರ್ದು ಅಂದ್ರೆ ಕರೆಕ್ಟ್ ಆಗಿ ನಮ್ಮ ಮಾಂಸಖಂಡಗಳನ್ನು ಸರಿಯಾದ ರೀತಿಯಲ್ಲಿ ಕೀಲ್ಗಳನ್ನು ಸರಿಯಾಗಿ ಇಟ್ಕೊಂಡು ಬಗ್ಗಿ ಭಾರ ಎತ್ತದನ್ನ ಕಲ್ತ್ಕೋಬೇಕು. ಹೆಚ್ಚಿನ ಸಲ ನಾವು ಮುಂದೆ ಬಗ್ಗಿ ಭಾರ ಎತ್ತಬೇಕು ಅಂದ್ರೆ ನಮ್ಮ ಬೆನ್ನನ್ನ ಬೂನ್ ಮಾಡಿ ಎತ್ತುತ್ತೀವಿ. ಈ ರೀತಿ ಮಾಡಿದಾಗ ಹೆಚ್ಚು ಆ ಡಿಸ್ಕ್ಗಳ ಮೇಲೆ ಒತ್ತಡ ಬೀಳುತ್ತೆ, ಅದು ಹೋಗಿ ನರದ ಮೇಲೆ ಒತ್ತಡ ಬಂದು ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗದೆ ಕರೆಕ್ಟ್ ಆಗಿ ಎತ್ತುವಂತಹ ವಿಧಾನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ನಮ್ಮ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಮಂಡಿ ಮತ್ತು ಹಿಪ್ ಜಾಯಿಂಟ್ ಅನ್ನ ನಾವು ಬೆಂಡ್ ಮಾಡಿ ಕರೆಕ್ಟ್ ಆಗಿ ಬಗ್ಗಿ ಬೆನ್ನು ನೇರವಾಗಿ ಇಟ್ಕೊಂಡು ನಿಧಾನವಾಗಿ ಆ ತೂಕವನ್ನ ನಮ್ಮ ಹೊಟ್ಟೆ ಅಥವಾ ನಮ್ಮ ದೇಹದ ಹತ್ರ ಇಟ್ಕೊಂಡು ನಿಧಾನವಾಗಿ ಎತ್ತಬೇಕಾದ್ರೆ ಆ ಕಡೆ ಈ ಕಡೆ ತಿರುಗಬಾರ್ದು. ಹೆಚ್ಚಿನ ಸಲ ಮನೆಯಲ್ಲಿ ಹಲವಾರು ಕೆಲಸ ಮಾಡ್ಬೇಕಾದ್ರೆ, ಈಗೇನೋ ಗ್ಯಾಸ್ ಸಿಲಿಂಡರ್ ಬಂತು, ಎತ್ತಬೇಕಾದ್ರೆ ನೋವಾಯ್ತು, ಅಥವಾ ಮನೆಯಲ್ಲಿ ಎತ್ತಬೇಕಾದ್ರೆ ಒಂದು ಬಕೆಟ್ ಅನ್ನ ಈ ಕಡೆಯಿಂದ ಆ ಕಡೆ ಇಡಬೇಕಾಗುತ್ತೆ, ಅಂಗಡಿಗೆ ಹೋಗಿ ಸಾಮಾನು ತರಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಭಾರ ಎತ್ತುವಂತಹ ವಿಧಾನವನ್ನು ಕಲ್ತ್ಕೊಂಡ್ರೆ ನಮ್ಮ ಬೆನ್ನನ್ನ ನಾವು ಸರಿಯಾಗಿ ಕಾಪಾಡ್ಕೋಬಹುದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಕೋಬಹುದು. 4ನೇ ಮುಖ್ಯವಾದಂತಹ ತಪ್ಪು, ಸರಿಯಾದ ಹಾಸಿಗೆಯನ್ನ ಉಪಯೋಗಿಸದೇ ಇರುವಂತಹದ್ದು. ನಮ್ಗೆಲ್ಲ ಈಗ ಟಿವಿಯಲ್ಲಿ ಇಷ್ಟೊಂದು ಹಾಸಿಗೆ ಆ ಥರ ಈ ಥರ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ತುಂಬಾ ಸಾಫ್ಟ್ ಆಗಿರುವಂತಹ ಹಾಸಿಗೆ ಇದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರ್ಬೋದೇನೋ ಅಂತ ನಮ್ಗೆ ಅನ್ಸ್ಬೋದು. ಇದು ತಪ್ಪು ಕಲ್ಪನೆ. ತುಂಬಾ ಸಾಫ್ಟ್ ಆಗಿದೆ ಅಂತ ಅಂದ ತಕ್ಷಣ ನಮ್ಮ ಇಡೀ ಬೆನ್ನು ಅದ್ರ ಒಳಗಡೆ ಹೋಗ್ಬಿಡುತ್ತೆ, ಒಳಗಡೆ ಪ್ರೆಸ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ದ ಸ್ಪೈನ್ ಬೆಂಡ್ಸ್ ಲೈಕ್ ಅ ಬನಾನಾ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಆ ರೀತಿ ಬನಾನಾ ಹೇಗಿರುತ್ತೋ ಆ ರೀತಿ ನಮ್ಮ ಬೆನ್ನು ಹೊರಿ ಹಾಗೆ ಹೋದ ತಕ್ಷಣ ನಮ್ಮ ಮಾಂಸಖಂಡಗಳ ಮೇಲೆ, ಅಲ್ಲಿರುವಂತಹ ಫೆಸೆಟ್ ಜಾಯಿಂಟ್ಸ್ ಗಳ ಮೇಲೆ, ಒಳಗಡೆ ಇರುವಂತಹ ಕೀಲ್ಗಳ ಮೇಲೆ ಒತ್ತಡ ಹೆಚ್ಚಾಗಿ ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬೆನ್ನು ಸೊಂಟ ನೋವು ಹಿಡ್ಕೊಂತ ಇದೆ, ಬೆನ್ನು ನೋವು ಹಿಡ್ಕೊಂಡಿದೆ, ಬಿಗಿತ ಬಂದಿದೆ, ನೋವಾಗಿದೆ ಅಂತ ಹೇಳ್ತಿರ್ತಾರೆ. ಸೊ ಈ ರೀತಿ ಆಗಬಾರ್ದು ಅಂದ್ರೆ ಸರಿಯಾಗಿ ಸ್ವಲ್ಪ ಫರ್ಮ್ ಆಗಿರುವಂತಹ ಮ್ಯಾಟ್ರೆಸ್ ಅನ್ನ ನಾವು ಬಳಸಬೇಕು. ಫರ್ಮ್ ಅಂತಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ತುಂಬಾ ಮೆದು ಅಲ್ಲ, ತುಂಬಾ ಗಟ್ಟಿ ಅಲ್ಲ. ನಮ್ಮ ಕೈಯನ್ನ ಒತ್ತದಾಗ 1 ರಿಂದ 2 ಇಂಚ್ಗಿಂತ ಹೆಚ್ಚು ಒಳಗಡೆ ಹೋಗ್ತಾ ಇದೆ ಅಂದ್ರೆ ಅದು ಹೆಚ್ಚು ಸಾಫ್ಟ್ ಇದೆ ಅಂತ. ಸೊ ಸರಿಯಾದ ರೀತಿಯಲ್ಲಿ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅನ್ನ ನಾವು ಬಳಸಬೇಕು. ಹಾಸಿಗೆಯನ್ನು ಹೇಗೆ ಚೂಸ್ ಮಾಡಬೇಕು, ಬೆನ್ನು ಸೊಂಟ ನೋವಿದ್ದಾಗ ಹೇಗೆ ನಾವು ಮಲ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ, ಅದನ್ನ ನೀವು ನೋಡ್ಕೋಬಹುದು. ಇನ್ನೊಂದು ಮುಖ್ಯವಾದ ಟಿಪ್ಪು, 7 ವರ್ಷ ಆದ ತಕ್ಷಣ ನಮ್ಮ ಹಾಸಿಗೆಯನ್ನ ನಾವು ಚೇಂಜ್ ಮಾಡಿದೀವಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. 7 ವರ್ಷಕ್ಕಿಂತ ಹೆಚ್ಚು ನಾವು ಒಂದೇ ಹಾಸಿಗೆ ಮೇಲೆ ಮಲ್ಕೋತಿದೀವಿ ಅಂದ್ರೆ ಆ ಹಾಸಿಗೆಯಲ್ಲಿ ಅದು ಒಳಗಡೆ ಇಂಪ್ರಿಂಟ್ ಆಗೋಗಿರುತ್ತೆ, ಒಳಗಡೆ ಹೋಗ್ಬಿಟ್ಟಿರುತ್ತೆ, ಪ್ರೆಸ್ ಆಗ್ಬಿಟ್ಟಿರುತ್ತೆ. ಸೊ ಹಾಸಿಗೆಯನ್ನ ನಾವು ತಿರುಗಿಸಿ ಹಾಕಬೇಕು ಅಥವಾ ಹಾಸಿಗೆಯನ್ನ ಮತ್ತೊಮ್ಮೆ ಮಾಡಿಸ್ಬೇಕು. ಹೀಗೆ ಮಾಡಿದಾಗ ಆ ನಮ್ಮ ಬೆನ್ನನ್ನ ಸರಿಯಾಗಿ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಾನು ಪ್ರತಿನಿತ್ಯ 20 ಸೆಕೆಂಡಲ್ಲಿ ಸುಲಭವಾಗಿ ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಹೆಲ್ತ್ ಟಿಪ್ಸ್ ಅನ್ನ ಫ್ರೀ ಆಗಿ ವಾಟ್ಸ್ಆಪ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವೇನೋ ನಮ್ಮ ವಾಟ್ಸ್ಆಪ್ ಗುಂಪುಗಳಿಗೆ ಸೇರ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಪಿನ್ಡ್ ಕಾಮೆಂಟ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ಜಾಯಿನ್ ಆಗ್ಬೋದು. ನಾವು ಹೆಚ್ಚಿನವರು ಮಾಡ್ತಾ ಇರುವಂತಹ 5ನೇ ಮುಖ್ಯವಾದಂತಹ ತಪ್ಪು, ಅದು ಮುಖ್ಯವಾಗಿ 30 ರಿಂದ 45 ವರ್ಷದ ಆ ವಯೋಮಾನದಲ್ಲಿ ಬೈಕ್ ಅನ್ನ ಹೆಚ್ಚು ದೂರ ಓಡಿಸ್ಬೇಕಾದ್ರೆ ಸರಿಯಾದ ಮುಂಜಾಗ್ರತೆಯನ್ನ ತಗೊಳ್ಳದೇ ಇರುವಂತದ್ದು. ನಮಗೆ ಅನಿವಾರ್ಯ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ಅಲ್ಲಿ ಹೋಗ್ಬೇಕು, ತುಂಬಾ ಹೊತ್ತು ಬೈಕಲ್ಲಿ ಕುತ್ಕೊಂಡು ಹೋಗ್ಲೇಬೇಕು. ಆದ್ರೆ ಈ ರೀತಿ ಮಾಡೋದ್ರಿಂದ, ಬೈಕಲ್ಲಿ ತುಂಬಾ ಹೊತ್ತು ಓಡಿಸೋದ್ರಿಂದ ಏನೇನ್ ತೊಂದರೆ ಆಗುತ್ತೆ, ಮುಖ್ಯವಾಗಿ ಬೈಕ್ ಓಡಿಸ್ಬೇಕಾದ್ರೆ ಅದರಲ್ಲಿ ಮೈಕ್ರೋ ಮೋಷನ್ ಆಗ್ತಾ ಇರುತ್ತೆ, ಮೈಕ್ರೋ ವೈಬ್ರೇಷನ್ಗಳಾಗ್ತಾ ಇರುತ್ತೆ. ಅದು ನಮ್ಮ ಡಿಸ್ಕ್ಗಳಿಗೆ ಹಾನಿಕಾರಕ. ತುಂಬಾ ಹೊತ್ತು ಕುತ್ಕೊಂಡು ಬೈಕ್ ಅನ್ನು ಓಡಿಸುವಂತದ್ದು. ಅದರಲ್ಲೂ ನಾವು ಸ್ವಲ್ಪ ಮುಂದೆ ಬಗ್ಗಿರ್ತೀವಿ, ಕರೆಕ್ಟ್ ಆಗಿ ಅದೇ ಪೊಸಿಷನ್ ಅಲ್ಲಿ ಇರ್ತೀವಿ, ಬೆನ್ನಿಗೆ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ. ಹೆಚ್ಚೊತ್ತು ಇದೇ ರೀತಿ ಕುತ್ಕೊಂಡಿದ್ದಾಗ ನಮ್ಮ ಬೆನ್ನಿನ ಮಾಂಸಖಂಡಗಳು ವೀಕ್ ಆಗ್ಬಿಡುತ್ತೆ, ನರಗಳ ಮೇಲೆ, ಡಿಸ್ಕ್ಗಳ ಮೇಲೆ ಹೆಚ್ಚು ಒತ್ತಡ ಬಿದ್ದ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗಾಡಿಗಳ ಸರ್ವಿಸ್ ಸರಿಯಾಗಿಲ್ಲ ಅಂತಂದ್ರೆ, ಅಲ್ಲಿರುವಂತಹ ಶಾಕ್ ಅಬ್ಸಾರ್ಬರ್ ಸರಿ ಇಲ್ಲ ಅಂದ್ರೆ ನಮ್ಮ ಈಗಿನ ರೋಡ್ಗಳು ಹಾಳಾಗ್ಬಿಟ್ಟಿದೆ. ಸೊ ಗುಂಡಿಯಲ್ಲಿ ಹಾರಿದಾಗ, ಹಂಪ್ ಹಾರಿಸಿದಾಗ ಅಲ್ಲಿರುವಂತಹ ಶಾಕ್ ಅಬ್ಸಾರ್ಬರ್ ಗಾಡಿದು ಚೆನ್ನಾಗಿಲ್ಲ ಅಂದ ತಕ್ಷಣ ನಮ್ಮ ದೇಹದ ಶಾಕ್ ಅಬ್ಸಾರ್ಬರ್, ಮೂಳೆಗಳ ಮಧ್ಯದಲ್ಲಿರುವಂತಹ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅದು ಹಾಳಾಗಿ ನಮಗೆ ಬೆನ್ನು ಸೊಂಟ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರ್ಬೋದು. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಾವು ಬೈಕ್ ಅನ್ನ ಸರಿಯಾಗಿ ಓಡಿಸ್ತಾ ಇದೀವಿ ಅಂತಂದ್ರೆ ಪ್ರತಿನಿತ್ಯ ಕರೆಕ್ಟ್ ಆಗಿ ಬೆನ್ನನ್ನ ಅಕ್ಕಪಕ್ಕದಲ್ಲಿರುವ ಮಾಂಸಖಂಡಗಳನ್ನು ಸರಿಯಾಗಿ ಇಟ್ಕೊಳ್ಳುವಂತ ವ್ಯಾಯಾಮ ಮಾಡ್ತಿದೀವ ಅಂತ ನೋಡ್ಬೇಕು. ಅರ್ಧ ಗಂಟೆಗೆ ಒಮ್ಮೆ ಆದ್ರೂ ನಿಂತ್ಕೊಂಡು 1-2 ನಿಮಿಷ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಮುಂದೆ ಹೋಗುವಂಥದ್ದು ಒಳ್ಳೇದು. ಕಾಲಕ್ಕೆ ಸರಿಯಾಗಿ ಸರ್ವಿಸ್ ಮಾಡಿ ಶಾಕ್ ಅಬ್ಸಾರ್ಬರ್ ಸರಿ ಇದೆಯಾ ಅಂತ ನೋಡ್ಕೋಬೇಕು. ತುಂಬಾ ಲಾಂಗ್ ರೈಡ್ ಮಾಡ್ತಾ ಇದೀವಿ ಅಂದ್ರೆ ಮಾತ್ರ ಕೆಲವೊಮ್ಮೆ ಮಾತ್ರ ಬೆಲ್ಟ್ ಅನ್ನು ಹಾಕೋಬೇಕು. ಕೆಲವರು ಬೆಲ್ಟ್ ಹಾಕ್ತಿದೀವಿ, ನಾನು ಆರಾಮಾಗಿ ಬೈಕ್ ಡ್ರೈವ್ ಮಾಡ್ಬೋದು ಅಂತ ಅನ್ಕೋತಾರೆ. ಬೆಲ್ಟ್ ಅನ್ನ ಹಾಕೊಂಡೇ ಕಂಟಿನ್ಯೂ ಡ್ರೈವ್ ಮಾಡಿದ್ರೆ ನಮ್ಮ ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಮುಂಜಾಗ್ರತೆಯನ್ನು ತಗೋತಿದೀವ ಅಂತ ನೋಡ್ಬೇಕು. ಇದು 5ನೇ ತಪ್ಪು.
ಆರನೇ ಮುಖ್ಯವಾದಂತಹ ತಪ್ಪು ನಮ್ಮ ಹೆಚ್ಚು ದೇಹದ ತೂಕ. ಅಧಿಕ ದೇಹದ ತೂಕ, ಹೊಟ್ಟೆ ಬೊಜ್ಜು ಹೆಚ್ಚಾದ ತಕ್ಷಣ ನಮ್ಮ ದೇಹದ ಸೆಂಟರ್ ಆಫ್ ಗ್ರಾವಿಟಿ ಮುಂದಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಮುಂದಕ್ಕೆ ಶಿಫ್ಟ್ ಆದಾಗ ಸೆಂಟರ್ ಆಫ್ ಗ್ರಾವಿಟಿ ನಾವು ಮುಂದೆ ಬೀಳಬಾರ್ದು ಅಂದ್ರೆ ನಮ್ಮ ಬೆನ್ನು ಹಿಂದಕ್ಕೆ ಆರ್ಚ್ ಆಗಿ ಮತ್ತೆ ನರಗಳ ಮೇಲೆ, ಡಿಸ್ಕ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳಲಿಕ್ಕೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ 1-2 kg ಹೆಚ್ಚು ತೂಕ ಆದ್ರೂ ಕೂಡ, 1 kg ಹೆಚ್ಚಾದ್ರೂ ಕೂಡ 3-4 ಪಟ್ಟು ಹೆಚ್ಚು ತೂಕ ಡಿಸ್ಕ್ಗಳ ಮೇಲೆ ಬಿದ್ದ್ಬಿಡುತ್ತೆ. ಅದು ಹೊಟ್ಟೆ ಬೊಜ್ಜು. ಸೊ ಅದಕ್ಕೋಸ್ಕರ ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ದೇಹ ತೂಕವನ್ನ, ಹೊಟ್ಟೆ ಬೊಜ್ಜನ್ನ ಕರಗಿಸಿಟ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಅದನ್ನ ನಾವೆಲ್ಲ ಮಾಡ್ತಾ ಇದೀವ? ನಿಮ್ಮ ಐಡಿಯಲ್ ಬಾಡಿ ವೇಟ್ ಅಲ್ಲಿ ನೀವು ಇದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ಕೊಂಡು ನೋಡ್ಕೋಬೇಕು. ಸುಲಭವಾಗಿ ಮನೆಯಲ್ಲೇ ಜಿಮ್ ಇಲ್ಲದೆ ಹೇಗೆ ದೇಹ ತೂಕವನ್ನ ಸುಲಭವಾಗಿ ಪ್ರಾರಂಭದಲ್ಲಿ ಇಳಿಸಬಹುದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಒಂದು ಕೋರ್ಸ್ ಅನ್ನ ಮಾಡಿದ್ದೀನಿ. 21 ದಿನಗಳಲ್ಲಿ ಹೇಗೆ ಅದು ಸಾಧ್ಯ. ನಾವು ತಗೊಳ್ತಾ ಇರುವಂತ ಆಹಾರದಲ್ಲೇ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು, ಸಕ್ಕರೆಯುಕ್ತ ಆಹಾರ, ಈ ಅನ್ನ, ಮೈದಾ ಮತ್ತು ಈ ಬೇಕರಿ ಐಟಮ್ಗಳನ್ನ, ಕರೆದಿರುವಂತಹ ಐಟಮ್ಗಳನ್ನ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಆದಷ್ಟು ಆರೋಗ್ಯಕರ ಆಹಾರವನ್ನ, ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ, ಹೆಚ್ಚು ನಾರಿನಂಶ ಇರುವಂತಹ ಆಹಾರವನ್ನ ಹೇಗೆ ತಗೋಬೇಕು, ಒಳ್ಳೆ ಜೀವನ ಶೈಲಿಯನ್ನು ಹೇಗೆ ರೂಢಿಸ್ಕೋಬೇಕು, ಪ್ರತಿನಿತ್ಯ ಹೇಗೆ ವಾಕಿಂಗ್ ಮಾಡಬೇಕು, ಹೇಗೆ ವ್ಯಾಯಾಮ ಮಾಡಬೇಕು, ಒಳ್ಳೆ ನಿದ್ದೆಯಿಂದ ಹೇಗೆ ಸರಿಯಾಗಿ ನಾವು ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಮಾನಸಿಕ ಒತ್ತಡ ಹೇಗೆ ಕಡಿಮೆ ಮಾಡ್ಕೋಬಹುದು, ಖುಷಿಯಿಂದ ಹೇಗೆ ನಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೋಬಹುದು ಅಂತ ತಿಳ್ಕೊಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ನನ್ನ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ಸೇರ್ಕೊಳ್ಳಿ. 21 ದಿನಗಳಲ್ಲಿ ನಿಮ್ಗೆ ವ್ಯತ್ಯಾಸ ಖಂಡಿತ ಗೊತ್ತಾಗುತ್ತೆ. ಅದನ್ನ ಹೇಗೆ ಸೇರ್ಕೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ಆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಎನ್ರೋಲ್ ಆಗ್ಬೋದು, ಅಥವಾ ಪಿಂಡ್ ಕಾಮೆಂಟ್ ಅಲ್ಲೂ ಕೂಡ ಆ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಹೆಚ್ಚಿನವರು ಮಾಡ್ತಾ ಇರುವಂತಹ 7ನೇ ತಪ್ಪು, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಬೆನ್ನು ಬಿಗಿತ ಬರ್ತಾ ಇದೆ, ಆಮೇಲೆ ಸರಿಯಾಗುತ್ತೆ, ಏನ್ ತೊಂದರೆ ಇಲ್ಲ ಅಂತ ಅನ್ಕೊಂಡ್ಬಿಡೋದು. ವ್ಯಾಯಾಮವನ್ನ ತಡ ಮಾಡ್ತಾ ಹೋಗೋದು ಅಥವಾ ವ್ಯಾಯಾಮ ಮಾಡದೇ ಇರುವಂತಹದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಸ್ಟಿಫ್ನೆಸ್ ಬರ್ತಾ ಇದೆ ಅಂತಂದ್ರೆ ಇದು ನಮ್ಮ ಡಿಸ್ಕ್ಗಳಲ್ಲಿ ಡಿಹೈಡ್ರೇಷನ್ ಅಂದ್ರೆ ಅದರಲ್ಲಿರುವಂತಹ ನೀರಿನಂಶ ಕಡಿಮೆ ಆಗಿ ವೀಕ್ ಆಗ್ತಾ ಇದೆ ಅಂತ ಹೇಳುವಂತಹ ಸೈನ್. ಬೆಳಿಗ್ಗೆ ಸ್ಟಿಫ್ನೆಸ್ ಬರ್ತಾ ಇದೆ ಅಂತಂದ್ರೆ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತಾ ಇದೆ, ನಮ್ಮ ಮಾಂಸಖಂಡಗಳು ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಚಿಹ್ನೆ. ಅದ್ರ ಜೊತೆಗೆ ನಮ್ಮ ಫೆಸೆಟ್ ಜಾಯಿಂಟ್ಸ್ ಅಂದ್ರೆ ನಮ್ಮ ಮೂಳೆಗಳು, ಬೆನ್ನುಹುರಿಯ ಮೂಳೆಗಳು ಒಂದಕ್ಕೊಂದು ಸೇರ್ಕೊಂಡಿರುವಂತಹ ಜಾಗಗಳು, ಅದರಲ್ಲಿ ಒತ್ತಡ ಹೆಚ್ಚು ಬೀಳ್ತಾ ಇದೆ, ಅದು ಮುಂದೆ ಸವಕಳಿ ಬರಬಹುದು ಅಂತ ಹೇಳ್ತಾ ಇರುವಂತಹ ಲಕ್ಷಣ. ಈ 3 ತೊಂದರೆಗಳು ಈ ಬೆಳಿಗ್ಗೆ ಎದ್ದ ತಕ್ಷಣ ಬಿಗಿತ ಬರ್ತಾ ಇದೆ ಅಂತಂದ್ರೆ ಇರಬಹುದು. ಸೊ ಹಾಗಿದೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಈ ತರ ಸ್ಟಿಫ್ನೆಸ್ ಬರುತ್ತೆ, ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಆರಾಮಾಗಿ ಬಿಡ್ತೀನಿ ಅಂತ ಅನ್ಕೊಂಡು ಅದನ್ನ ನಿರ್ಲಕ್ಷ್ಯ ಮಾಡೋದು ಒಳ್ಳೇದಲ್ಲ. ಇದನ್ನೇ ಬಿಟ್ಬಿಟ್ರೆ ಅದು ಮುಂದೆ ಕ್ರಾನಿಕ್ ಬ್ಯಾಕ್ ಪೇನ್ ಆಗಿ ಬೇರೆ ಬೇರೆ ತೊಂದರೆಗಳು ಆಗ್ಬಿಡಬಹುದು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬೆನ್ನನ್ನ ಸ್ಟ್ರೆಚ್ ಮಾಡುವಂತಹ ಕೆಲವೊಂದು ವ್ಯಾಯಾಮಗಳನ್ನ ಮಾಡಬೇಕು. ಕ್ಯಾಟ್ ಕ್ಯಾಮಲ್ ಎಕ್ಸರ್ಸೈಸ್ ಅನ್ನ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಚೈಲ್ಡ್ ಪೋಸ್, ಈ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಮಾಡಬೇಕು. ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್ ಅನ್ನ ಮಾಡಬೇಕು. ಪೆಲ್ವಿಕ್ ಟಿಲ್ಟ್ ಎಕ್ಸರ್ಸೈಸ್ ಅನ್ನು ಮಾಡಬೇಕು. ಭುಜಂಗಾಸನ ಅಥವಾ ಕೋಬ್ರಾ ಪೋಸ್, ಈ ವ್ಯಾಯಾಮಗಳನ್ನ ಸುಲಭವಾಗಿ ಮಾಡೋದ್ರಿಂದ ಆರಾಮಾಗಿ ನಮ್ಮ ಬೆನ್ನನ್ನ ಕರೆಕ್ಟಾಗಿ ಆರೋಗ್ಯವಾಗಿ ಇಟ್ಕೋಬಹುದು. ಪ್ರತಿನಿತ್ಯ ಒಂದು 10 ನಿಮಿಷ ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ ಬೆನ್ನು ನೋವು ಬರ್ದೇ ಇರೋ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಸೊ ಇವತ್ತು ನಾವು 7 ಸಹಜವಾಗಿ ಎಲ್ಲರೂ ನಮ್ಗೆ ಗೊತ್ತಿಲ್ಲದೆ ಮಾಡ್ತಾ ಇರುವಂತ ತಪ್ಪುಗಳಿಂದ ಹೇಗೆ ಬೆನ್ನು ನೋವು ಬರ್ತಾ ಇರಬಹುದು, ಅದನ್ನ ತಡೆಗಟ್ಟಲಿಕ್ಕೆ ಸಣ್ಣ ಸಣ್ಣ ಬದಲಾವಣೆಗಳನ್ನ ಎಲ್ಲರೂ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಯಾವ ತಪ್ಪನ್ನ ಮಾಡ್ತಾ ಇದ್ರಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ್ದನ್ನ ನೀವು ಸರಿಪಡಿಸ್ಕೋಬೇಕು ಅಂತ ಅನ್ಕೋತೀರಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿ 30-50 ವರ್ಷ ಆ ವಯಸ್ಸಿನಲ್ಲಿರುವಂತಹವ್ರು ಯಾರ್ಯಾರು ಇದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ತೋರಿಸಿ ಅವ್ರಿಗೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ನಮಸ್ಕಾರ.